Hi, hello, namaskara. This is Anya and welcome back to my channel. ನಾಯಿ ಕಚ್ಬಿಡ್ತು. ಯಾರಾದ್ರೂ ಬೈಕಲ್ಲಿ ಓಡಾಡ್ತಿದ್ರೆ ಮಾತ್ರ ಸೈಕ್ ಎಲ್ಲಾದ್ರೂ ಓಡಿಸ್ಕೊಂಡ್ ಬರೋದು ಕೂಗೋದು. ಪ್ಲಾನ್ ಆಗ್ತಾ ಇದೆ ಇನ್ನು ಯಾರಿಗೂ ಓಡಿಸ್ಕೋಗುವ ಅಂತ. ನನಗೆ ರೂಮ್ ನೋಡ್ಲಿಕ್ಕೆ ಆಗ್ತಿಲ್ಲ. ಎಂತಕ್ಕೆ ಅಷ್ಟು ಚಂದ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ 2-3 ದಿನದ ಹಿಂದಿಂದ ಚಲೋನೇ ಇತ್ತು, ಎಂತ ಅಷ್ಟು ಗಲೀಜೇನಿಲ್ಲ ಆಗಿತ್ತು. ಇವತ್ತು 2 ದಿನದ ಹಿಂದೆ ನಾನೇನು ಮಾಡಿದೆ, ವಾಶ್ ಮಾಡಿರೋ ಬಟ್ಟೆ ತಗೊಬಂದೆ. ಆಮೇಲೆ ಎಲ್ಲೋ ಚಂದ ರೆಡಿಯಾಗಿ ಹೋಗಿದ್ದೆ. ಸ್ವಲ್ಪ ನಾವು ಕುಕ್ಕಿಂಗ್ ಮಾಡುವ ಅಂತ ಏನೋ ಮಾಡಿದೆ. ಸದ್ಯಕ್ಕೆ ಈ ರೂಮ್ ಹಿಂಗಿದೆ, ಕಾಣಿಸ್ತೀನಿ. ಸೊ ಇದು 3 ಬೆಡ್ ನಂದೇ. ಇದು ನಾನೆಂತ ಮಾತಾಡ್ತಿದ್ದೆ, ಇದು ನಾನು ಮನೇಲಿ ಮಾತಾಡೋದು. ಎಕ್ದಮ್ ಕಾಲೇಜಲ್ಲಿ ರೂಮ್ಮೇಟ್ ಇದ್ಲು ಚೈತನ್ಯ. ಸೊ ಅವಳ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಮಾತಾಡ್ತಿದ್ದೆ. ಲೈಕ್ ಅಡ್ಡಿಲ್ಲ ಎಂತದೇ ಅರ್ಥನೂ ಆಗ್ತಿರ್ಲಿಲ್ಲ. ಆಮೇಲೆ ಹೋಗ್ತಾ 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 ಆಯ್ತು. ನನ್ಗೇನು ಡಿಫ್ರೆನ್ಸ್ ಅನ್ಸಲ್ಲ, ಬಟ್ ನಾನು ಮಾತಾಡ್ತಿರೋದು ಯಾರಾದ್ರೂ ಕೇಳಿದ್ರೆ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ಯಾ ಅಂತಾರೆ. ಸೊ ಅಷ್ಟೊಂದು ಡಿಫ್ರೆನ್ಸ್ ಇದೆಯಾ? ಡೋಂಟ್ ನೋ. ಸೊ ದೇರ್ ವಾಸ್ ಒನ್ ಗರ್ಲ್, ಲೈಕ್ ನನ್ನ ಹೆಸರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಸೊ ಔಷಧಿ ಸಿಗೋದು ರೆಸ್ಟ್ರೂಮಲ್ಲಿ ಅವ್ರು ನನಗೆ ಸಿಗೋದು. ಯಾವುದೋ ಹಳೆ ಫ್ರೆಂಡ್, ಯಾವುದೋ ಲೈಕ್ ಸ್ಕೂಲ್ ಫ್ರೆಂಡ್ ಮಾತಾಡ್ತಾರಲ್ಲ, ಹಂಗೆ ಮಾತಾಡ್ತಾರೆ. ಐ ಡೋಂಟ್ ನೋ ಅದ್ ಟೈಮ್ ಆಗಿದೆ, ಐ ಥಿಂಕ್ 4 o'clock. ಸೊ ರೆಡಿಯಾಗಿ ಹೋಗೋತನ ಟೈಮ್ ಆಗುತ್ತೆ. ಬಟ್ ನನಗೆ ಇವಾಗ ಹೋಗೋಕೆ ಮನ್ಸು ಬರ್ತಿಲ್ಲ. ನೋಡುವ ಎಂತ ಮಾಡೋದಂತ. ಸಿಗುವ. ಅಂತೂ ವಿ ಆರ್ ಗೋಯಿಂಗ್ ಟು ಕಮರ್ಷಿಯಲ್ ಸ್ಟ್ರೀಟ್. ಈ ಟಾಪ್ ಎಷ್ಟು ಚೆನ್ನಾಗಿದೆ. ಎಲ್ಲ ಶಾಪ್ ಕ್ಲೋಸ್ ಮಾಡುತ್ತಾನ ಅಲ್ಲೇ ಇದ್ವಿ. ಆಮೇಲೆ ಇಲ್ಲಿ ಬಂದು ನಾವು ಲೆಮನ್ ಜ್ಯೂಸ್ ಕುಡಿದು ಸೀದಾ ರಿಟರ್ನ್ ಹೋಗ್ತಾ ಇದ್ದೀವಿ. ಸಿಡುವಂತ ನೋಡಿ ಕಾಲ್ ಬರ್ತಿತ್ತು. ಸಾಕಾಗೋಯ್ತು. ಸ್ಟ್ರೀಟ್ ತಿರುಗಿ ಎಲ್ಲ ರೋಡಲ್ಲೂ 2 ರೌಂಡ್ ಹಾಕಿ ನನಗೇನು ಚೆನ್ನಾಗಿ ಸಿಕ್ಕಿಲ್ಲ. ಫೈನಲಿ ಏನೋ ತಗೊಂಡ್ರಿ. ಆ್ಯಂಡ್ ಇದು ಕೂಡ ಇದು ಪ್ರೈಸ್ ಹೇಳಿದ್ರೆ ಅದು ಥೂ ಅಂತ ಹೋಗಿದ್ದಾರೆ ನನಗೆ. ನಾನು ತೊಗೊಳ್ಳೋ ಮನಸ್ಸಿರಲಿಲ್ಲ, ಬಟ್ ನನ್ನ ಹತ್ರ ಕ್ಲಿಪ್ ಇದ್ದಿಲ್ಲ. ಆ್ಯಂಡ್ ನನ್ನ ಹತ್ರ ಮತ್ತೆ ಇಲ್ಲೂ ತೊಗೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ, ಬಿಕಾಸ್ ಇಲ್ಲಿ ಯಾವುದೋ ಶಾಪ್ ಕೂಡ ಇಲ್ಲ ನಿಯರ್ ಬೈ. ಇದ್ರ ಜೊತೆ ಇನ್ನೊಂದು 2 ಕ್ಲಿಪ್ ಇದೆ ಚಿಕ್ಕ. ನಾನು ಹೇಳಲ್ಲ ಪ್ರೈಸ್. ನನಗಿನ್ನೂ ಊಟ ಆಗಿಲ್ಲ. ಬಟ್ ಸಿಕ್ಕಿ ತಿನ್ಕೊಂಡು ಬಂದೆ, ಬಟ್ ಹಸು ಆಗ್ತಿದೆ ಬಿಕಾಸ್ ಊಟ ಮಾಡಿಲ್ಲ. ಮತ್ತೆಂತ ಅಂದ್ರೆ ನಾನು ಪ್ಯಾಂಟ್ ತಗೊಂಡೆ. ಸೊ ನನ್ನ ಹತ್ರ ಇರೋ ಎಲ್ಲ ಬಾರ್ಗಿಂಗ್ ಸ್ಕಿಲ್ನ ಹಾಕ್ದೆ. ಕಡಿಮೆ ಮಾಡ್ತಾನೆ, ಕೊಡ್ತಾನೆ, ಕಡಿಮೆ ಸ್ವಲ್ಪ ಕಡಿಮೆ ಮಾಡ್ತಾನೆ. ಅಲ್ಲಿ ಹೋಗಿದ್ದಕ್ಕೆ ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತಂದ್ರೆ ಇಲ್ಲ ಮೇಡಮ್ ಫಿಕ್ಸ್ ಪ್ರೈಸ್ ಅಂತೂ ಯಾವ ಸ್ಕಿಲ್ ಯೂಸ್ ಆಗಿಲ್ಲ. ಈ ಥರ ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಬೆಳಿಗ್ಗೆ ಇಲ್ಲ ಆಫ್ಟರ್ನೂನ್ ಹಿಂಗೆ ಹೋಗ್ಬೇಕು. ಸಂಜೆ ಇಲ್ಲ ನೈಟ್ ಹೋದೆ ಅಂದರೆ ಮುಗಿಸು. ಅವ್ರಿಗೆ ಗೊತ್ತಿರುತ್ತೆ ಹೆಂಗೋ ಇಷ್ಟ ಆಗಿದೆ, ತೊಗೊಂಡು ಹೋಗ್ತಾರೆ ಮನೆಗೆ ಅಂತ. ಆಫ್ಟರ್ನೂನ್ ಇಲ್ಲ ಬೆಳಗ್ಗೆ ಆದರೆ ಅನ್ಕೊಂತಾರೆ ಓಕೆ ಸುಮಾರು ಅಂಗಡಿ ಇದೆ, ಬಿಡ್ತಾರೆ, ಕಡಿಮೆ ಮಾಡೋಣ. ಅದಕ್ಕೆ ನನ್ನ ಸ್ಕಿಲ್ಗಳು ಇವಾಗ ಯೂಸ್ ಆಗಿಲ್ಲ ಅಂತ ಮಾಡೋದು, ಅಂತ ಮಾಡ್ಲಿಕ್ಕೆ ಬಿಡೋದಿಲ್ಲ. ಮತ್ತೆ ನಾಳೆ ಆಫೀಸ್ ಕಡೆ ಮುಖ ಹಾಕಬೇಕು. ಬಟ್ಟಿಗೆ ಬಿಸ್ಕೆಟ್ ಸಾಕು, ಏನಾದರೂ ಆರ್ಡರ್ ಹಾಕಿ ತಿಂದು ಮಲಗೋದು. ಕೈ ನೋವು ಬರ್ತಿದೆ. ವಿಡಿಯೋ ಮಾಡಕ್ಕೆ ಅಂತ ಕೈ ಬೇಕು ನನಗೆ. ಎವ್ರಿ ಟೈಮ್ ಏನಾಗುತ್ತೆ ಅಂದರೆ ನಾನು ಯಾರಿಗಾದ್ರೂ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ, ನನಗೇನೂ ಸಿಗಲ್ಲ. ನಾನು ಯಾರು ಕರ್ಕೊಂಡು ಬರ್ತೀನಿ ಅವ್ರಿಗೆ ಏನಾದರೂ ಸಿಕ್ಕಿ ಒಂದು 3 ಕವರ್ ಅದು ತೊಗೋತಾರೆ. ನಾನು ಈ ಜೀನ್ಸ್ ಟ್ರೈ ಮಾಡೋದಾಗಿದೆ. ನಂಗೆ ಗೊತ್ತಿತ್ತು ಅವ್ನು ಟ್ರಯಲ್ ರೂಮ್ ಇದೆ. ಟ್ರಯಲ್ ರೂಮ್ ಇದ್ರೂ ಇಲ್ಲ ಮೇಡಮ್ ಟ್ರೈ ಮಾಡೋಕ್ಕಾಗಲ್ಲ ಅಂದ.
ಸೊ ಆಮೇಲೆ ನನ್ನ ಕಾಣಿದೆ ಫುಲ್ ಎಕ್ದಮ್ ಮ್ಯಾನಿಪುಲೇಟ್ ಮಾಡಿ ತಗೊಳ್ಳಿ ಮೇಡಮ್ ಚೆನ್ನಾಗಿದೆ ಹಂಗಿದೆ ಹಿಂಗಿದೆ ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ ಅದು ಇದು ಎಲ್ಲ ಹೇಳಿ ಒಂದು ಪಾಯಿಂಟ್ ಕರ್ಕೊಂಡಿದ್ದೆ ಬಿಕಾಸ್ ನಂಗೆ ಬೇಕಿತ್ತು ಜೀನ್ಸ್ ಬಟ್ ನನಗೆ ಫಿಟ್ ಆಗ್ದೇನೆ ಟ್ರೈ ಮಾಡಿದ್ರೆ ನಾನು ಇವು ತೊಗೊಳ್ಳೋದು ನಾನು ಹೇಳ್ಬಿಟ್ಟೆ ಅವ್ನು ಟ್ರೈ ಮಾಡಲ್ಲ ನಾನು ತೊಗೊಳ್ಳೋದು ನಂಗೆ ಗೊತ್ತು ಫಿಟ್ ಆಗಲ್ಲ ನನಗೆ ಅಂತ ಎಕ್ದಮ್ ಮೆಜರ್ಮೆಂಟ್ ನನಗೆ 2 ಇಂಚ್ 1.5 ಇಂಚ್ ಫಿಟ್ಟಿಂಗ್ ಕಡಿಮೆ ಇದೆ. ಸೊ ಹಂಗೆ ಮಾಡಿ ತೊಗೊಂಡು ಬಂದೆ. ಸದ್ಯಕ್ಕೆ ರೂಮ್ ಗಲೀಜಿದೆ. ಬೆಳಿಗ್ಗೆ ಎಷ್ಟು ಚಂದ ಇತ್ತು, ಇವಾಗ ಮತ್ತೆ ಚಂದ ಆಗಿದೆ. ಸಿ ಸೊ ಸದ್ಯಕ್ಕೆ ನಾವು ರೂಮ್ನ ಕ್ಲೀನ್ ಮಾಡಬೇಕು. ಬಾಯ್. So I thought we got something with cheese and fruits. ಮಸ್ತ್ ಹಶು ಆಗ್ತಿದೆ. ನಾವು ಊಟ ಮಾಡೋದಕ್ಕೆ ಹೋಗ್ತೀವಿ. ಬಾಯ್ ಬಾಯ್.